ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಿದ್ದಾರೆ ಅನ್ನುವಂಥ ಚರ್ಚೆಗೆ ಬಿಜೆಪಿ ನಾಯಕರು ವಿಭಿನ್ನ ವ್ಯಾಖ್ಯಾನವನ್ನ ನೀಡ್ತಿದ್ದಾರೆ. ಪ್ರಮೋಷನ್ನ, ಡಿಮೋಷನ್ನ, ಪದಚ್ಯುತಿನ ಅನ್ನುವಂಥ ಪ್ರಶ್ನೆಯನ್ನ ಹಾಕಿದ್ದಾರೆ. ಸಿದ್ದರಾಮಯ್ಯ ಹಠಾವೋ ಅಭಿಯಾನವು ಶುರುವಾಗಿದೆ ಅಂತ ಹೇಳಿ ಗೇಲಿ ಮಾಡಿದ್ದಾರೆ. ಕೆಎನ್ ರಾಜಣ್ಣ ಮಾತ್ರ ಸೆಪ್ಟೆಂಬರ್ ಕ್ರಾಂತಿ ಅನ್ನುವಂಥ ಭ್ರಾಂತಿಗೆ ಜೋತು ಬಿದ್ದಿದ್ದಾರೆ. ಪಟ್ಟದ ಪೈಪೋಟಿ, ಅಧಿಕಾರ ಹಂಚಿಕೆಯ ಜಟಾಪಟಿ, ಸೆಪ್ಟೆಂಬರ್ ಕ್ರಾಂತಿ ಇದೆಲ್ಲದರ ಮಧ್ಯೆ ರಾಷ್ಟ್ರ ರಾಜಕಾರಣದ ಹೊಸ ಕ್ರಾಂತಿ ಪುಳಕಗೊಂಡಿದೆ. ಡಿಕೆ ಸಿದ್ದು ನಡುವಿನ ಪವರ್ ಫೈಟ್ಗೆ ರಾಷ್ಟ್ರ ರಾಜಕೀಯದ ತ್ಯಾಪೆ ಹಾಕಿ ತರಹೇವಾರಿ ವ್ಯಾಖ್ಯಾನಗಳು ಬರ್ತಾ ಇವೆ. ಸಿದ್ದು ಡೆಲ್ಲಿ ಪಾಲಿಟಿಕ್ಸ್ ಮೆಟ್ಟಿಲು ಹತ್ತಿದ್ದಾರೆ ಅಂತಿದ್ದಂತೆ ಬಿಜೆಪಿ ನಾಯಕರು ರಾಜೀನಾಮೆ ಎಂಬ ಕ್ರಾಂತಿ ಕಹಳೆ ಮೊಳಗಿಸಿದ್ದಾರೆ. ಸಿದ್ದು ರಾಷ್ಟ್ರ ರಾಜಕಾರಣ, ಪದಚ್ಯುತಿ ಗ್ರಹಣಾನ, ಸಿಎಂ ರಾಜೀನಾಮೆ ಫಿಕ್ಸ್, ಕೇಸರಿ ಪಡೆ ಡಂಗೂರ. ಸೆಪ್ಟೆಂಬರ್ ಕ್ರಾಂತಿ ಅಂದ್ರೆ ಇದೇನಾ? ಹೀಗೊಂದು ಪ್ರಶ್ನೆ ರಾಜಕೀಯ ವಲಯದಲ್ಲಿ ಹುಟ್ಟಿಕೊಂಡಿದೆ. ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಮಂಡಳಿಗೆ ಸಿದ್ದರಾಮಯ್ಯ ಅಧ್ಯಕ್ಷರಾಗಿ ನೇಮಕ ಆಗ್ತಾ ಇದ್ದ ಹಾಗೆ ಸಂಚಲನ ಸೃಷ್ಟಿಯಾಗಿದೆ. ಇದು ನಾಯಕತ್ವ ಬದಲಾವಣೆಯ ಬಿರುಗಾಳಿನ ಅಂತ ಬಿಜೆಪಿ ನಾಯಕರು ವಿಡಂಬನೆ ಮಾಡ್ತಿದ್ದಾರೆ. ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯರನ್ನ ಪದಚ್ಯುತಿಗೊಳಿಸೋಕೆ ಪ್ಲಾನ್ ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗೆಸ್ ಮಾಡಿದ್ದಾರೆ. ಅತಿ ಶೀಘ್ರದಲ್ಲೇ ಸಿಎಂ ರಾಜೀನಾಮೆ ಕೊಡ್ತಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಘಂಟಾಘೋಷವಾಗಿ ಸಾರಿ ಹೇಳಿದ್ದಾರೆ. ನನಗನ್ಸೋದು ಸಾವಕಾಶವಾಗಿ ಅವರನ್ನು ನಾವು ನಿಮ್ಮ ರಾಷ್ಟ್ರೀಯ ರಾಜಕಾರಣ ತಗೋತೀವಿ, ನೀವು ಜಾಗ ಖಾಲಿ ಮಾಡಿ ಬರ್ರಿ, ಅದಕ್ಕೆ ಆ ರೀತಿಯ ಒಂದು ಉದ್ದೇಶ ಕಾಣ್ತದ. ಡೆಲ್ಲಿಗೆ ಕರೆಸಿಕೊಳ್ಳುವ ನೆಪದಲ್ಲಿ ಇವರನ್ನ ಇಲ್ಲಿನಿಂದ 2.5 ವರ್ಷ ಆಗ್ತಾ ಬಂದಿದೆ. ಆಲ್ರೆಡಿ ಅವ್ರಿಗೆ ದಿಲ್ಲಿಯಲ್ಲಿ ಜವಾಬ್ದಾರಿ ಇದೆ, ಅದಕ್ಕೆ ಡೆಲ್ಲಿ ಕರೆಸ್ಕೊತಾ ಇದೆ ಅಂತ ಹೇಳುವಂತ ಒಂದು ಸಂಕೇತವನ್ನ ನಾನು ನೋಡ್ತಾ ಇದ್ದೀನಿ. ಈಗಾಗಲೇ ಸುರ್ಜೇವಾಲಾ ಅವರು ಬಂದು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸೋದಕ್ಕೆ ಈಗಾಗಲೇ ಸಿದ್ಧತೆಯನ್ನ ಭೂಮಿಕೆನ ಸಿದ್ಧಪಡಿಸಿ ಹೋಗಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸೋದು ಮುಂಚಿತವಾಗಿ ಅವ್ರನ್ನ ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ OBC ಇದಕ್ಕೆ ಒಂದು ಜವಾಬ್ದಾರಿ ಕೊಟ್ಟು ಅಧ್ಯಕ್ಷ ಸ್ಥಾನ ಕೊಟ್ಟು ವರ್ಗಾವಣೆ ಮಾಡಿದ್ದಾರೆ ಸಿದ್ದರಾಮಯ್ಯನವ್ರನ್ನ. ಅಧಿಕೃತವಾಗಿ ರಾಜೀನಾಮೆ ಕೊಡಬೇಕಷ್ಟೇ ಸಿದ್ದರಾಮಯ್ಯನವ್ರಿಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ. ಪ್ರಮೋಷನ್ನ, ಡಿಮೋಷನ್ನ ಬೊಮ್ಮಾಯಿ ಪ್ರಶ್ನೆ. ಸಿದ್ದರಾಮಯ್ಯ ಹಠಾವೋ ಕಾಲ, ಛಲವಾದಿ ಗೇಲಿ. ಅಹಿಂದ ನಾಯಕನಿಗೆ ರಾಷ್ಟ್ರೀಯ ಜವಾಬ್ದಾರಿ ಕೊಟ್ಟಿರೋದು ಪ್ರಮೋಷನ್ನ, ಡಿಮೋಷನ್ನ? ಇದು ಕೇಸರಿ ನಾಯಕರ ಪ್ರಶ್ನೆ. ಇದೇ ಊಹೆಯನ್ನ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಮಾಡಿದ್ದಾರೆ. ಇತ್ತ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಹಠಾವೋ ಕಾಲ ಶುರುವಾಗಿದೆ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮೂದಲಿಸಿದ್ದಾರೆ. ಮೊದಲನೇದಾಗಿ ಸಿದ್ದರಾಮಯ್ಯ ಅವರಿಗೆ ಡಿಮೋಷನ್ನ, ಪ್ರಮೋಷನ್ನ ಎಂಬುದು ಸಿದ್ದರಾಮಯ್ಯ ಅವರು ಹೇಳಬೇಕು. ಕರ್ನಾಟಕ ರಾಜಕಾರಣದಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂಥ ಸೂಚನೆ ಅನ್ನುವಂಥದ್ದು ಇನ್ನಷ್ಟು ಆ ಪ್ರಶ್ನೆಗೆ ಇನ್ನಷ್ಟು ಪುಷ್ಟಿ ಸಿಕ್ಕಿದೆ. ಕಾಂಗ್ರೆಸ್ಸಿನ ತಂತ್ರಗಳು ಒಂದೊಂದಾಗಿ ಹೊರಗೆ ಬರಲಿಕ್ಕೆ ಪ್ರಾರಂಭ ಆಗಿದೆ. ಪ್ರಥಮವಾಗಿ ಸಿದ್ದರಾಮಯ್ಯ ಹಠಾವೋ ಪ್ರಾರಂಭ ಆಗಿದೆ. ಅವರಿಗೆ ಒಂದು ಶೆಡ್ ರೆಡಿಯಾಗಿತ್ತು, ಅಲ್ಲಿ ಶೆಡ್ಗೆ ಕಳಿಸಿದ್ರು. ಮುಖ್ಯಮಂತ್ರಿ ಆಗಬೇಕು ಅಂತಿತ್ತಲ್ಲ ಅವ್ರಿಗೆ ಅವಾಗ. ಈಗ ಸಿದ್ದರಾಮಯ್ಯನವ್ರಿಗೆ ಒಂದು ಶೆಡ್ ರೆಡಿ ಮಾಡ್ತಾವ್ರೆ. ಸಚಿವ ರಾಜಣ್ಣ ಮತ್ತೆ ಸೆಪ್ಟೆಂಬರ್ ಕ್ರಾಂತಿ ಕಹಳೆ. ಸಿದ್ದು ಡೆಲ್ಲಿ ಪಾಲಿಟಿಕ್ಸ್ ಬಗ್ಗೆ ವಿಪಕ್ಷಗಳ ನಾಯಕರ ವಿಡಂಬನೆಯ ಮಧ್ಯೆ ಸೆಪ್ಟೆಂಬರ್ ಕ್ರಾಂತಿಯ ಹರಿಕಾರ ಸಚಿವ ಕೆಎನ್ ರಾಜಣ್ಣ ಮತ್ತದೇ ಆಷಾಢ ಕಳೆದು ಶ್ರಾವಣ ಬಂದ ಮೇಲೆ ಎಂಬ ಊಹೆಯಲ್ಲಿ ತೊಡಗಿದ್ದಾರೆ.
ಈಗಿನ್ನು ಜುಲೈ, ಸೆಪ್ಟೆಂಬರ್ ಬಂದ್ರೆ ದೇಶವೇ ತಲೆ ಕೆಳಗಾಗಬಹುದು ಎನ್ನುವ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ ಆಗಸ್ಟ್ ಅಪ್ಪ, ಆಗಸ್ಟ್ಗೆ ಒಂದು ಜುಲೈನಲ್ಲಿದ್ದೀವಿ. ಅದು ಹೇಳ್ಬಿಟ್ರೆ ಅದೆಲ್ಲ ಹೇಳ್ಬಿಟ್ರೆ ನಿಮ್ಗೆ ಆಸಕ್ತಿ ಹೋಗ್ಬಿಡುತ್ತೆ. ಸೆಪ್ಟೆಂಬರ್ ಕ್ರಾಂತಿನೋ, ಸಿಎಂಗೆ ಪ್ರಮೋಷನ್ನೋ ಡಿಮೋಷನ್ನೋ, ಅಧಿಕಾರ ಬದಲಾವಣೆಯೋ, ಒಬ್ಬೊಬ್ಬ ನಾಯಕರು ದಿಕ್ಕಿಗೊಂದು ಹೇಳಿಕೆ ನೀಡ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಸಿದ್ದರಾಮಯ್ಯಗೆ ಡೆಲ್ಲಿ ರಾಜಕಾರಣ ವರವಾಗುತ್ತಾ, ಶಾಪವಾಗುತ್ತಾ? ರಾಜಣ್ಣರ ಸೆಪ್ಟೆಂಬರ್ ಭವಿಷ್ಯ ನಿಜವಾಗುತ್ತಾ? ಹೀಗೆ ಡಿಕೆಶಿ ಯಾವುದೋ ಮೂಲೆಯಲ್ಲಿ ಲೆಕ್ಕಾಚಾರ ಹಾಕ್ತಿರಬಹುದೇನೋ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.